Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ದೇವದುರ್ಗ ತಾಲೂಕಿನ ಅಪ್ರಾಳದಲ್ಲಿ ಮುಂದುವರೆದ ಅಕ್ರಮ ಮರಳು ದಂಧೆ, ಶಾಸಕೀಯ ಆಪ್ತರು, ಕಾಂಗ್ರೆಸ್ ನಾಯಕರ ಬೆಂಬಲ ಆರೋಪ. ಏಮ್ಸ್ ಮಂಜೂರಾತಿ ಕುರಿತು ಪ್ರಹ್ಲಾದ್ ಜೋಶಿ ಹೇಳಿಕೆ ಖಂಡನೆ, ಹೋರಾಟಗಾರರು ನಗರ ಶಾಸಕರುಗಳ ವೈಯಕ್ತಿಕ ನಿಂದನೆ ಸರಿಯಲ್ಲ, ಬಸವರಾಜ ಭಂಡಾರಿ. ಗುಡ್ ಶೆಡ್ ಏರ್ಬಸ್ಗೆ ಸ್ಥಳಾಂತರ, ರೈಲು ನಿಲ್ದಾಣ ದುರಸ್ತಿಗೆ ಅನುದಾನ, ಬಾಬುರಾವ್. ಮೊಹರಂ ಸೌಹಾರ್ದಯುತ ಸಭೆ, ಹಬ್ಬಗಳನ್ನು ಸೌಹಾರ್ದಯುತ ಆಚರಣೆಗೆ ಸಹಕರಿಸಿ ಎಎಸ್ಪಿ ಹರೀಶ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣರಿಂದ ನಿಯಮ ಉಲ್ಲಂಘನೆ, ಕ್ರಮಕ್ಕೆ ಡಾಕ್ಟರ್ ರವಿಕುಮಾರ್ ನಾಯಕ್ ಆಗ್ರಹ. ಮತ್ತು ಜಲಾಶಯಗಳಿಂದ ನದಿಗೆ ನೀರು, ತುಂಗಭದ್ರಾ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ. ದೇವದುರ್ಗ ತಾಲೂಕಿನ ಅಪ್ರಾಳ, ಮದರ್ಕಲ್ ಗ್ರಾಮಗಳ ರಸ್ತೆ ಮಾರ್ಗದಲ್ಲಿ ಇರುವ ಹಳ್ಳದಿಂದ ಮರಳು ಎತ್ತುವಳಿ ಕಾರ್ಯಾಚರಣೆ ಪುನರಾರಂಭಗೊಂಡಿದ್ದು, ತಾಲೂಕಿನಲ್ಲಿ ಮರಳು ಗಣಿಗಾರಿಕೆ, ದಾಸ್ತಾನು ಮತ್ತು ಸಾಗಾಣಿಕೆಯನ್ನು ನಿಯಂತ್ರಿಸುವ ಜಾಗೃತಿ ದಳ, ವಿಜಿಲೇಷನ್ ತಂಡ, ಸಮಿತಿ ಹಾಗೂ ಗಬ್ಬೂರು ಠಾಣೆಯ ಪೊಲೀಸರು ಮೌನಕ್ಕೆ ಶರಣಾಗಿರುವುದು ಕುತೂಹಲ ಮೂಡಿಸಿದೆ. ಕೃಷ್ಣಾ ನದಿ ಪಾತ್ರದಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಹಾಗೂ ಮರಳಿಗೆ ಭಾರೀ ಬೇಡಿಕೆ ಮತ್ತು ದರ ಇರುವುದರಿಂದ ದಂಧೆಕೋರರು ಹಳ್ಳಿಗಳಿಗೆ ಧಾವಿಸುವುದು ಬೆಳಕಿಗೆ ಬಂದಿದೆ. ಕಳೆದ ವಾರದಿಂದ ಅಪ್ರಾಳ ಮತ್ತು ಮದರ್ಕಲ್ ಗ್ರಾಮಗಳಲ್ಲಿ ಮಧ್ಯೆ ಇರುವ ಹಳ್ಳದಿಂದ ಮರಳು ಎತ್ತುವಳಿ ಮಾಡುವ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿತ್ತು. ಮಾಹಿತಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಬಂದ ಕೂಡಲೇ ಅವರ ಸೂಚನೆಯಂತೆ ಸ್ಥಗಿತಗೊಂಡಿತ್ತು ಎನ್ನಲಾಗಿದೆ. ಆದರೆ ತಾಲೂಕಿನ ಆ ಭಾಗದ ಪ್ರಭಾವಿ ಮುಖಂಡರೊಬ್ಬರು ಗಬ್ಬೂರು ಠಾಣೆ ಸಿಬ್ಬಂದಿ ಮೇಲೆ ಮೌಖಿಕವಾಗಿ ಒತ್ತಡ ಹೇರಿರುವುದರಿಂದ ಕಳೆದ 2 ದಿನಗಳಿಂದ ಮರಳು ಎತ್ತುವಳಿ ಮತ್ತು ಸಂಗ್ರಹ ಕಾರ್ಯಾಚರಣೆ ಪುನರಾರಂಭಗೊಂಡಿದೆ. ಗ್ರಾಮದ ನಾಗರಾಜ್ ಗೌಡ ತಂದೆ ಶಂಕರಲಿಂಗಪ್ಪ ಗೌಡ ಎಂಬುವರ ಜಮೀನಿನಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಟ್ರಿಪ್ನಷ್ಟು ಮರಳು ಸಂಗ್ರಹವಾಗಿದೆ. ಈಗಾಗಲೇ ಹಳ್ಳದಲ್ಲಿ ಇಟಾಚಿ ಯಂತ್ರಗಳು ಹಳ್ಳ ಕೊರೆಯುತ್ತಿದ್ದು, ಮರಳು ಲಾರಿಗಳ ಆರ್ಭಟ ಭರದಿಂದ ಸಾಗಿದೆ. ಶಾಸಕರ ಆಪ್ತರೊಬ್ಬರು ಈ ಮರಳು ಸಾಗಾಣಿಕೆ ಮತ್ತು ಸಂಗ್ರಹದ ನೇತೃತ್ವ ವಹಿಸಿಕೊಂಡಿದ್ದು, ಕಾಂಗ್ರೆಸ್ ಮುಖಂಡರ ಪರೋಕ್ಷ ಬೆಂಬಲದ ಹಿನ್ನೆಲೆಯಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ಸಾಗಿಸಲು ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ಕೃಷ್ಣಾ ನದಿ ಪಾತ್ರದಲ್ಲಿ ಅವ್ಯವಸ್ಥವಾಗಿ ನಡೆಯುತ್ತಿದ್ದ ಮರಳು ದಂಧೆಗೆ ಜಿಲ್ಲಾಡಳಿತ ಕಡಿವಾಣ ಹಾಕಲು ಸಾಧ್ಯವಾಗಿತ್ತು. ಜೊತೆಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ, ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರನ್ನು ಬಿಡಲಾಗಿದೆ. ಇನ್ನು ನೀರಿನ ರಭಸ ಹೆಚ್ಚಾಗುವ ಸಂಭವ ಇರುವುದರಿಂದ ಮರಳು ಪ್ರಿಯರು ಹಳ್ಳ ಕೊಳ್ಳಗಳಿಗೆ ಬೆನ್ನು ಹತ್ತಿದ್ದಾರೆ. ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ನಿಯಂತ್ರಿಸಲು ಹಾಗೂ ಸೂಕ್ತ ಕ್ರಮಗಳನ್ನು ಜರುಗಿಸಲು ಸಹಾಯಕ ಆಯುಕ್ತರು ತಂಡ ನಿಯೋಜಿಸಿ ಸಮರ್ಪಕ ಉಸ್ತುವಾರಿ ಹಾಗೂ ಚೆಕ್ಪೋಸ್ಟ್ಗಳ ಮೇಲುಸ್ತುವಾರಿ ಮಾಡಲು ಆದೇಶಿಸಿದ್ದಾರೆ. ಆದರೆ ನಿಯೋಜಿತ ತಂಡ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಸದ್ದಿಲ್ಲದೆ ಮರಳು ಸಾಗಾಣಿಕೆಗಳು ಪ್ರಾರಂಭಗೊಂಡಿದೆ. ಈಗಾಗಲೇ ಅನೇಕ ಜಿಲ್ಲಾಧಿಕಾರಿಗಳಿಗೆ ಜಾಗೃತಿ ದಳ, ಚಾಲಿತ ದಳ
ತಂಡದ ಸದಸ್ಯರ ಮೇಲೆ ದೂರು ಕೂಡ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ಸಂಗ್ರಹಿಸಲಾಗಿರುವ ಮರಳನ್ನು ಜಪ್ತಿ ಮಾಡಿ ಸಂಬಂಧಿಸಿದವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಒತ್ತಡಗಳು ಕೇಳಿಬರುತ್ತಿವೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಆಗ್ರಹಿಸಿ ಸುದೀರ್ಘ ಹೋರಾಟ ನಡೆಯುತ್ತಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಜ್ಞರ ವರದಿ ಆಧಾರದ ಮೇಲೆ ನಿರ್ಧರಿಸುವುದಾಗಿ ಹೇಳಿರುವುದು ಜಿಲ್ಲೆಗೆ ಮತ್ತೊಂದು ವಂಚನೆ ಮಾಡುವ ಹುನ್ನಾರವಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಸವರಾಜ ಭಂಡಾರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಬೇಕೆನ್ನುವ ಹೋರಾಟಕ್ಕೆ ಬಿಎಸ್ಪಿ ಬೆಂಬಲಿಸುತ್ತದೆ. ಕೇಂದ್ರ ಸಚಿವರು ದಾರಿ ತಪ್ಪಿಸುವ ಹೇಳಿಕೆ ನೀಡಿದ್ದಾರೆ. ಈ ಹಿಂದೆ ಐಐಟಿ ಸ್ಥಾಪಿಸುವಾಗಲೇ ರಾಯಚೂರಿಗೆ ವಂಚಿಸಿ ಧಾರವಾಡದಲ್ಲಿ ಸ್ಥಾಪಿಸಲಾಯಿತು. ಈಗ ಏಮ್ಸ್ ಸ್ಥಾಪನೆಗೆ ಇಲ್ಲದೆ ಇರುವ ನಿಯಮಗಳನ್ನು ಹೇಳಿ ವಂಚಿಸುವ ಮಾತುಗಳನ್ನಾಡಿರುವುದು ಖಂಡನೀಯವಾಗಿದೆ ಎಂದರು. ಏಮ್ಸ್ ಸ್ಥಾಪನೆ ಕುರಿತಾಗಿ ಹೋರಾಟಗಾರರು ಹಾಗೂ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಬ್ಬರು ಮಾತನಾಡಿರುವುದು ತಪ್ಪು. ಎಲ್ಲ ಪಕ್ಷಗಳ ಶಾಸಕರು, ಸಚಿವರು, ಸಂಸದರು, ಸಾರ್ವಜನಿಕರು ಸೇರಿ ಒತ್ತಡ ಹೇರಬೇಕಿದೆ. ಶಾಸಕರು ಹೆದರಿಸುವ ರೀತಿಯಲ್ಲಿ ಮಾತನಾಡಿರುವುದು ಸರಿಯಲ್ಲ. ಜನರ ಪ್ರತಿನಿಧಿಯಾಗಿರುವ ಶಾಸಕರು ಹೋರಾಟಗಾರರ ಮೇಲೆ ಕೇಸ್ ದಾಖಲಿಸಿರುವುದು ಸಹ ಒಳ್ಳೆಯ ಬೆಳವಣಿಗೆಯಲ್ಲ. ಕೂಡಲೇ ಹಿಂಪಡೆಯಬೇಕೆಂದರು. ಮಿನಿಸ್ಟರ್ ರಾಯಚೂರಿಗೆ ಬಂದಿದ್ರು. ಅವ್ರು ಬಂದು ಏನಪ್ಪ ಅಂತಂದರೆ ಏಮ್ಸು ಮತ್ತು ತಜ್ಞರ ವರದಿ ಆಧರಿಸಿ ಇದು ಮಾಡಬೇಕು ಅಂತ ಅನ್ಬಿಟ್ಟು ಇವತ್ತು ನಾವು ನಮ್ಮ ಬಹುಜನ ಸಮಾಜ ಪಕ್ಷ ಇದನ್ನು ಖಂಡಿಸೋದು. ಯಾಕಂತಂದರೆ ನಂಜುಂಡಪ್ಪ ವರದಿ ಈ ರಾಯಚೂರು, ಹೈದರಾಬಾದ್ ಕರ್ನಾಟಕ ಹೋಗ್ತಾರೆ. ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಇಲ್ಲೂರಲ್ಲ. ಇದ್ರ ಪ್ರಕಾರ ಐಐಟಿ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳನ್ನು ರಾಜ್ಯಕ್ಕೆ ಕೊಡಬೇಕು ಅನ್ನೋದನ್ನು ವರದಿಯಲ್ಲಿ ಸೂಚಿಸಿದ್ದಾರೆ. ಹಂಗಿದ್ರೂ ಕೂಡ ಐಐಟಿನ ರಾಜ್ಯಕ್ಕಿಂತ ಅವರು ಆಗಲೂ ಬಹುಮತ ಹೋರಾಟ ಆಯಿತು. ಆಗಲೂ ಒಂದು ಈ ಬಿಜೆಪಿ ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರೇ ಆ ಭಾಗದಲ್ಲಿ ನಮ್ಮ ರಾಜ್ಯಗಳಿಗೆ ದೊರಕತಕ್ಕಂಥ ಐಐಟಿನ ಧಾರವಾಡಕ್ಕೆ ತಗೊಂಡವರು. ಅಷ್ಟೇ ಆದ್ಮೇಲೆ ಈಗ ಐಐಟಿ ಹೋದಲ್ಲ ನಾವು ಇದು ಮಾಡಿದ್ವಿ. ಈಗ ಕೇಂದ್ರ ಸರ್ಕಾರ ಮಹತ್ವವಾದ ಒಂದು ಏಮ್ಸ್ ಆರೋಗ್ಯ ಸಂಸ್ಥೆ ಕರ್ನಾಟಕ ಬರಬೇಕಂತ ಇದನ್ನು ಮಾಡಿದ್ರೆ ಅದನ್ನ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರಲ್ಲಿ ಸ್ಥಾಪನೆ ಮಾಡಬೇಕಂತಕೊಂಡು ಕಳೆದ 3 ವರ್ಷಗಳಿಂದ ಇಲ್ಲಿಗೆ 3 ವರ್ಷಗಳಾಗ್ತದೆ ಹೋರಾಟ ನಡೆದು ಇವತ್ತು ಶ್ರೀರಾಮರು 2 ಸಲ ಮುಖ್ಯಮಂತ್ರಿ ಲೆಟರ್ ಬರೆದ್ರು, ಪತ್ರ ಬರೆದ್ರು, ಇವತ್ತುವರೆಗೂ ಕೇಂದ್ರ ಸರ್ಕಾರ ಯಾವುದೂ ಒಂದು ಸ್ಪಂದನೆ ನೀಡ್ತಾ ಇಲ್ಲ. ಈಗ ಅದೇ ಕೇಂದ್ರ ಮಿನಿಸ್ಟರ್ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ತಜ್ಞರ ವರದಿ ಆಧರಿಸಿ ಏಮ್ಸ್ ಕೊಡ್ತೀವಿ ಅಂದುಕೊಂಡು ಅಂತ ಹೇಳಿದ್ದು ಬಹಳ ಬಾಲಿಶತನ ಕೂಡಿದ್ದು. ಇದನ್ನು ನಾವು ಬಹುಜನ ಸಮಾಜ ಪಕ್ಷ ಇದನ್ನು ನಾವು ಖಂಡಿಸ್ತೀವಿ. ಮೇಲಾಗಿ ಏನಾಗ್ತದೆ ಮತ್ತೆ ಐಐಟಿ ತಗೊಂಡಿದ್ರು ಮೇಲಾಗಿ ಮತ್ತೆ ಏಮ್ಸನ್ನ ತಗೊಂಡು ಹೋಗ್ಬೇಕಂತ ಒಂದು ಕುತಂತ್ರದಿಂದ ರಾಯಚೂರಿಗೆ ಏಮ್ಸ್ ತಪ್ಪಿಸ್ಕೊಳ್ತಕ್ಕಂಥ ಒಂದು ಬಹುತಂತ್ರ ಕುತಂತ್ರ ನಡೆದು ಅಂತಕೊಂಡು ನಮಗೆ ಕಾಣಿಸ್ತದೆ. ಹೀಗಾಗಿ ನಾವು ಇವತ್ತು ಬಹುಜನ ಸಮಾಜ ಪಕ್ಷ ಇದನ್ನು ನಾವು ಪ್ರಹ್ಲಾದ್ ಜೋಶಿ ಅವರ ನಡೆಯನ್ನು ನಾವು ಖಂಡಿಸ್ತೇವೆ. ಮತ್ತು ಏನೇ ಇದನ್ನು ರಾಯಚೂರಿಗೆ ಏಮ್ಸ್ ಆಗಲೇಬೇಕು ಅಂತಕ್ಕಂಥದ್ದನ್ನು ನಮ್ಮ ಒತ್ತಾಸೆ ಆಗಿದೆ. ಮತ್ತು ಈ ಏಮ್ಸ್ ಹೋರಾಟಕ್ಕೆ ನಮ್ದು ಯಾವಾಗಲೂ ಒಂದು ಬೆಂಬಲ ಇದೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವೇನು ಮಾತಾಡೋದು ಸೂಕ್ತನೋ ಅದು ಪ್ರಸ್ತುತ ನಮಗೆ ಅರ್ಥ ಆಗ್ತಿಲ್ಲ. ಮನೆಯವರು ಜೈನವರು ಆಮೇಲೆ ಶಿವರಾಜ್ ಪಾಟೀಲ್ ಅವರು ವಾಗ್ವಾದ ನಿಂತು ಅದನ್ನ ಇಬ್ಬರು ನಡೆಯೋದನ್ನು ನಾವು ಖಂಡಿಸ್ತೀವಿ. ಆಕ್ಚುಲಿ ಇವರು ಮಾತಾಡಬಾರ್ದು. ಒಂದು ಸಾರ್ವಜನಿಕ MLA ಆಗಿ, ಕ್ಷೇತ್ರದ MLA ಆಗಿ ಇವ್ರನ್ನೂ ಆ ರೀತಿ ಅನಾಗರಿಕರಂತೆ ಅವ್ರನ್ನೂ ಒಂದು ಹೋರಾಟಗಾರನ ಎದುರಿಸ್ತಕ್ಕಂಥ ಒಂದು ಮಾತನ್ನು ಆಗಬಾರ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ. ಆ ಹೋರಾಟದ ಇವರು ಒಬ್ಬ MLA ಆಗಿ ಒಂದು ಹೊರಟಾಗಿ ಒಂದು ಅನಾಗರಿಕತೆ ಮತ್ತು ಇದು ಏನಂದ್ರೆ ಅನುಭವ ಅವಿದ್ಯಾವಂತರ ಥರ ಮಾತಾಡೋದು ಬಹಳ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ಮಾಧ್ಯಮದ ನಾವು ಖಂಡಿಸ್ತೀವಿ. ಹಾಗಾಗಿ ಸ್ನೇಹಿತರೆ, ನಾವು ಏನು ಹೋರಾಟಕ್ಕೆ ನಮ್ಮ ಬಹುಜನ ಸಮಾಜ ಪಕ್ಷ ಆಮೇಲೆ ಸದಾ ನಾವು ಗಮನಿಸುವಂತ ಹೇಳ್ತಾ ಈ ಸಂದರ್ಭದಲ್ಲಿ
ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಜಯಭೀಮ್, ಓವನ್, ಬುಡ್ಡಪ್ಪ, ಹನುಮಂತು, ಜಯಪ್ಪ ಇದ್ದರು. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿರುವ ಗುಡ್ಶೆಡ್ ಸ್ಥಳಾಂತರಕ್ಕೆ ಬಹುದಿನ ಬೇಡಿಕೆ ಈಡೇರಿದ್ದು, ದಕ್ಷಿಣ ಮಧ್ಯ ರೈಲ್ವೆ ವಿಭಾಗದ ಸ್ಥಳಾಂತರಗೊಳಿಸಲು ಆದೇಶ ಹೊರಡಿಸಿದೆ ಎಂದು ರೈಲ್ವೆ ಸಾರ್ವಜನಿಕ ಕುಂದುಕೊರತೆ ಸಮಿತಿ ಮಾಜಿ ಸದಸ್ಯ ಬಾಬುರಾವ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 15 ವರ್ಷಗಳಿಂದ ಗುಡ್ಶೆಡ್ ಎರ್ಮರ್ಸ್ಗೆ ಸ್ಥಳಾಂತರಿಸಲು ಬೇಡಿಕೆ ಸಲ್ಲಿಸಲಾಗಿತ್ತು. ಹಿಂದಿನ ಸಂಸದರು ಅನೇಕ ಬಾರಿ ಪತ್ರ ಬರೆದು ಆಗ್ರಹಿಸಿದ್ದರು. ಕೊನೆಗೂ ಸ್ಥಳಾಂತರಕ್ಕೆ ಆದೇಶಿಸಲಾಗಿದೆ. ಸಿಕಿಂದ್ರಾಬಾದ್ಗೆ 32 ಬಾರಿ ಭೇಟಿ ನೀಡಿ ಒತ್ತಾಯಿಸಿದ ಪರಿಣಾಮ ಸ್ಥಳಾಂತರವಾಗಿದೆ ಎಂದರು. ಅಲ್ಲದೆ ರೈಲು ನಿರ್ಮಾಣಕ್ಕೆ ಅನುದಾನ ದೊರೆತಿದ್ದು 1 ಕಿಲೋಮೀಟರ್ ರೈಲು ನಿಲ್ದಾಣ ವಿಸ್ತರಣೆಗೆ ಮನವಿ ಮಾಡಲಾಗಿದೆ ಎಂದರು. ಮನ್ಸಲಾಪುರ ಗ್ರಾಮಕ್ಕೆ ತೆರಳುವ ದಾರಿಯಲ್ಲಿ ಮೇಲ್ಸೇತುವೆ ನಿರ್ಮಾಣ, ರೈಲು ನಿಲ್ದಾಣದಲ್ಲಿ 4 ಮತ್ತು 5ನೇ ಪ್ಲಾಟ್ಫಾರ್ಮ್ ನಿರ್ಮಾಣಕ್ಕೂ ಅನುಮೋದನೆ ದೊರೆತಿದೆ. ಗುಂತಕಲ್ ವಿಭಾಗದಿಂದ ಬೇಡಿಕೆಗಳಿಗೆ ಸ್ಪಂದಿಸಲಾಗಿದೆ ಎಂದರು. ಯಾಕಂದರೆ ಭಾಳ ವರ್ಷದಿಂದ ಬೇಡಿಕೆ ಇದೆ. ಒಂದು ಗುಡ್ಶೆಡ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಗುಡ್ಶೆಡ್ ಭಾಳ ವರ್ಷದಿಂದ ಜನರು ಬೇಡಾಗತ್ತೂ ಭಾಳಷ್ಟು ಆಕ್ಸಿಡೆಂಟ್ ಆಗಿ ಭಾಳ ಡೆತ್ ಆಗೋದು. ಸ್ಟೇಷನ್ಗಳಿಗೆ 100 ಜನ ಸತ್ತಾರ, ಪೊಲೀಸ್ ರಿಪೋರ್ಟ್ಗೆ ಆಗ್ಯದ. ಸೊ ಗುಡ್ಶೆಡ್ ನಾವು ಇಂದ 32 ಸರಿ ತಿರುಗಿ ಅದರ ಎರ್ಮರ್ಸ್ಗೆ ಶಿಫ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ, 6% ಕೊಟ್ಟಿದ್ದಾರೆ. ಜೊತೆಗಿಂದ ಇಂಪೋಸ್ ಮಾಡಿದ್ರು 6%. ಇನ್ನೊಂದು ಎಗ್ಲಾಸ್ಪುರ ಹತ್ರ, ಮಂಚಲಾಪುರ ಹತ್ರ, ಮಂಚಲಾಪುರ ರೈಲ್ವೆ ಗೇಟ್ ಹತ್ರ ರೈಲ್ವೆ ಓವರ್ ಬ್ರಿಡ್ಜ್ ಅದೊಂದು ಸೆಕ್ಷನ್ ಇರೋಲ್ಲ. ಇದರಲ್ಲಿ 3ನೇದು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಸೊಸೈಟಿ ಗತಶಕ್ತಿನಾಗ 28 ಕೋಟಿ ರಿಲೀಸ್ ಆಗಿತ್ತು. ಇದು 40 ಕೋಟಿ ರಿಲೀಸ್ ಮಾಡಿದ್ರು. ಸೊ ನಾನು ಜನರ ಮೇಲೆ ಅಶೋಕ್ ಅರುಣ್ ಕುಮಾರ್ ಜೈಲ್ ಅವರಿಗೆ ನಾವು ಇದು 32 ಸಲ ಭೇಟಿಯಾಗಿದ್ದೀವಿ. ರಿಕ್ವೆಸ್ಟ್ ಮಾಡಿದ್ದೇನೆ 1 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಅಂತ. ಯಾಕಂದರೆ ನೀವು ಅರ್ಧ ಮಾಡಿ ಅರ್ಧ ಕೊಟ್ಟರೆ ಅದು ಕೆಲಸ ಆಗೋದು. ನಮ್ಮ ಸತ್ಯನೇ ಅವರು 40 ಕೋಟಿಯಲ್ಲಿ ಈಗ ರಿಲೀಸ್ ಮಾಡಿದ್ದಾರೆ. ನಾನು ನನ್ನ ಬೇಡಿಕೆ ಅವಾಗ 100 ಕ್ರೋರ್ಸ್ ಇದೆ. ಯಾಕಂದರೆ 1 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಆದರೆ ಮಾತ್ರ ಹೈಟೆಕ್ ರೈಲ್ವೆ ಸ್ಟೇಷನ್. ಅವರು ನಾಳೆ ರಿಟೈರ್ಡ್ ಆಗ್ತಾರೆ. ಇವತ್ತು ಮೇ ಬಿ ಕೊಡ್ಬೋದು ಪರ್ಮಿಷನ್. ಸೊ ಅವರು ಮಾಡ್ತಾರೆ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಎಲ್ಲ ಆಗಬೇಕಂದ್ರೆ ಭಾಳಷ್ಟು ಕಷ್ಟ ಬಿದ್ದಿತ್ತು. ನಾವು ಗುತ್ತಗಾರಿಗೆ ಒಂದು 15 ಸಾವಿರ ಕೊಟ್ಟಿದ್ವಿ, ಸಿಕಂದ್ರಾಬಾದ್ ಒಂದು 32 ಸಾವಿರ ಕೊಟ್ಟಿದ್ವಿ. ಈ ರಾಯಚೂರು ಜನರು ಇದು ಭಾಳ 3 ಭಾರತದಿಂದ ಬೇಡಿಕೆ ಅದು ನಾವು ಈಡೇರಿಸ್ತೀವಿ. ಈ ಸಂದರ್ಭದಲ್ಲಿ ಬಸವರಾಜ್ ನಾಯಕ್ ಅಸ್ಕಿಹಾಳ್, ಸಿದ್ರಾಮ್ ಎರ್ಮರ್ಸ್, ಈರಣ್ಣಗೌಡ ಎರ್ಮರಸ್, ತಾಯಪ್ಪ ಫಿರಂಗಿ ಇದ್ದರು. ಮೊಹರಂ ಹಬ್ಬದ ಅಂಗವಾಗಿ ಜೂನ್ 30ರಂದು ದೇವರುಗಳನ್ನು ಕೂರಿಸಲಾಗುತ್ತದೆ. ಜುಲೈ 6ರಂದು ದಫನ್ ಇರುವುದರಿಂದ ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಎಲ್ಲ ಧರ್ಮದವರು ಸೇರಿಕೊಂಡು ಸೌಹಾರ್ದಯುತವಾಗಿ ಆಚರಣೆ ಮಾಡಬೇಕೆಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಹೇಳಿದರು. ಅವರು ಇಂದು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಮೊಹರಂ ಹಬ್ಬದ ಹಿನ್ನೆಲೆ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮೊಹರಂ ಹಬ್ಬವನ್ನು ಹಿಂದಿನ ಕಾಲದಿಂದಲೂ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಆದರೆ 99% ಸಹೋದರತೆ ಭಾವನೆ ಇಟ್ಟುಕೊಂಡು ಕೇವಲ 1% ಮಾತ್ರ ಆ ಭಾವನೆಗೆ ಧಕ್ಕೆ ತರುವ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಯಾರೇ ಆಗಲಿ ಕಾನೂನನ್ನು ಕೈಗೆತ್ತಿಕೊಳ್ಳದೆ ಅಹಿತಕರ ಘಟನೆಗಳು ಜರುಗುವ ಸಾಧ್ಯತೆ ಇದ್ದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದರು. ಶಾಂತಿ ಸಭೆಯ ನಂತರ ಜೆಸ್ಕಾಂ, ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಮತ್ತೊಮ್ಮೆ ಸಭೆ ನಡೆಸಿ ಹಬ್ಬದ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಸಿಗುವಂತೆ ಹಾಗೂ ಇಲಾಖೆಗಳ ಸೇವೆಗಳನ್ನು ವ್ಯತ್ಯಯವಾಗದಂತೆ ಒದಗಿಸುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಪಂಜಾಗಳನ್ನು ಪ್ರತಿಷ್ಠಾಪಿಸುವ ಕುರಿತು ಮುಂಚಿತವಾಗಿ ನಗರದ 5 ಠಾಣೆಗಳಿಗೆ ಆಯಾ ಏರಿಯಾದ ಪ್ರತಿಷ್ಠಾಪನಾ ಸಮಿತಿಗಳು ಮಾಹಿತಿ ನೀಡಬೇಕು ಮತ್ತು ಅನುಮತಿಯನ್ನು ಪಡೆದುಕೊಳ್ಳಬೇಕು. ಆಯಾ ಪ್ರತಿಷ್ಠಾನ ಸಮಿತಿಯಲ್ಲಿ ತಲಾ 10 ಜನ ಸ್ವಯಂ ಸೇವಕರ ಹೆಸರುಗಳನ್ನು ಪಟ್ಟಿ ಮಾಡಬೇಕು. ನಗರದಲ್ಲಿ ಮೊಹರಂ ದೇವರುಗಳ ದಫನ್ ಸವಾರಿ ಹೋಗುವ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುತ್ತದೆ. ಜೊತೆಗೆ ಮುಖ್ಯ ವೃತ್ತಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಮುದಾಯದವರು ಬಂದಿದ್ದೀರಾ, ಎಲ್ಲರೂ ಸಹ ನಾವು 99% ಎಲ್ಲರಿಗೂ ಸಹ ಒಂದು ಸಹೋದರತ್ವ ಭಾವನೆ ಇದ್ದೇ ಇರುತ್ತೆ. ಒಂದೇ 1% ಈ ಒಂದು ಸಹೋದರತ್ವ ಭಾವನೆಯನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ಅಂಥದಕ್ಕೆ ನಾವು ಜಾಸ್ತಿ ಒತ್ತು ಕೊಡಬಾರ್ದು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ಆಧಾರದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಕಾನೂನುಗಳು ಮತ್ತು ಸೆಂಟ್ರಲ್ ಕಾನೂನುಗಳೆಲ್ಲವೂ ಸೇರಿ ಜಾರಿಯಲ್ಲಿರ್ತಕ್ಕಂಥದ್ದು.
ಅಂದ್ರೆ ನಮ್ಮ ಸಮಾಜದಲ್ಲಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಬಿಂಬಿಸ್ತೀವೋ ಅದಕ್ಕೆ ಒಂದು ಕಾನೂನಿದೆ. ಆ ಕಾನೂನು, ಆ ತಪ್ಪಿಗೆ ಒಂದು ಶಿಕ್ಷೆ ಇದೆ. ಆ ಶಿಕ್ಷೆಯನ್ನು ಜಾರಿ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ. ಅದು ತಪ್ಪು ಅಂತ ತೀರ್ಮಾನ ಮಾಡಿದಾಗ ಆ ಶಿಕ್ಷೆ ಕೊಡಲಿಕ್ಕೆ ಕೋರ್ಟ್ ಇದೆ. ಯಾರು ಸಹ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ನಾವು ಮಾಹಿತಿಯನ್ನ ಕೊಡಬೇಕು. ಮಾಹಿತಿಯನ್ನ ಕೊಟ್ಟು ಅದಕ್ಕೆ ನೀವು ಸರಿಯಾಗಿ ನಮಗೆ ಸ್ಪಂದಿಸಿದ್ರೆ ಖಂಡಿತ ಆ ದುಷ್ಟಶಕ್ತಿಗಳನ್ನ ನಾವು ಎಡೆಮರೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಬಂದಿಲ್ಲ. ನಮ್ಮ ಇತ್ತೀಚಿನ ದಿನಗಳಲ್ಲಿ ರಾಯಚೂರಲ್ಲಿ ಅಂತ ಪರಿಸ್ಥಿತಿ ಯಾವಾಗಲೂ ಬಂದಿಲ್ಲ. ಪ್ರತಿ ಸಾರಿ ನಮಗೆ ಸಹಕಾರ ಕೊಟ್ಟಿದ್ರಿ. ನಾವು ಯಾವತ್ತೂ ಸಹ ನಮ್ಮ ಪೊಲೀಸ್ ಇಲಾಖೆ ನಿಮಗೆ ಆಭಾರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿಕೆ ಬಯಸ್ತೇವೆ. ಇನ್ನೊಂದು, ನಮ್ಮ ಉಮೇಶ್ ಅವರು ಹೇಳಿದ್ರು, ಈಗ ಇಲ್ಲಿ ಒಟ್ಟು ನಮ್ಮ ನಗರ ವ್ಯಾಪ್ತಿಯಲ್ಲಿ 4 ಪೊಲೀಸ್ ಸ್ಟೇಷನ್ ಬರ್ತದೆ. ಸ್ವಲ್ಪ ರಾಯಚೂರು ಗ್ರಾಮೀಣವನ್ನು ಸೇರಿಕೊಂಡು 5 ಪೊಲೀಸ್ ಸ್ಟೇಷನ್ ಆಗ್ತದೆ. 5 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಈಗ ಮೊಹರಂ ಹಬ್ಬದ ಪಂಚ ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಆಯಾ ಪೊಲೀಸ್ ಸ್ಟೇಷನ್ ಅವರು ಎಲ್ಲೆಲ್ಲಿ ಮೊಹರಂ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರಿಗೆ ನಿಮ್ಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಕಡೆಯಿಂದ ಒಂದು ಪರ್ಮಿಷನ್ ತೆಗೆದುಕೊಂಡಿರ್ಬೇಕು. ಒಂದ್ ವೇಳೆ ತಗೊಂಡಿಲ್ಲ ಅಂದ್ರೆ ಈಗ ಮಾಡಿ ಅವ್ರು ತಗೊಂಡ್ಲಿಕ್ಕೆ ಅವ್ರು ಇನ್ಸಿಸ್ಟ್ ಮಾಡಬೇಕು. ತಗೊಳ್ತಾರೆ. ಅವರು ತಗೊಂಡ ನಂತರ ಪ್ರತಿ ದೇವರ ಹತ್ರ 10 ಜನ ವಾಲಂಟಿಯರ್ಸ್ 10 ಜನ ವಾಲಂಟಿಯರ್ಸ್ ಲಿಸ್ಟ್ ತಗೊಂಡು ಅವರೆಲ್ಲ ಮೊಬೈಲ್ ನಂಬರ್ ಇಟ್ಕೊಂಡಿರ್ಬೇಕು. ಈಗ 1ನೇ ತಾರೀಕಿನಿಂದ 6ನೇ ತಾರೀಕುವರೆಗೂ ಸಹ ಈ ಕೆಲವು ದೇವರುಗಳು ಸವಾರಿ ಇರ್ತವೆ. ಯಾವ್ಯಾವ ಟೈಮ್ಗೆ ದೇವರು ಎದ್ದಾಡ್ತವೆ, ಯಾವ್ಯಾವ ಮಾರ್ಗದಲ್ಲಿ ದಸ್ಕಾಂ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು, ವೈದ್ಯಕೀಯ ಇಲಾಖೆ ಮತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲರೂ ಸೇರಿಬಿಟ್ಟು ಮತ್ತೊಂದು ಒಂದು ಸಭೆಯನ್ನು ಮಾಡ್ಕೊಬಿಟ್ಟು ಈ ಒಂದು ಮೊಹರಂ ಹಬ್ಬದ ಸಲುವಾಗಿ ಸರ್ಕಾರದ ವತಿಯಿಂದ ಏನು ಮುಂಜಾಗ್ರತೆಗಳನ್ನು ಕೈಗೊಳ್ಳಬೇಕು ಅಂದ್ರೆ ಹಬ್ಬದ ದಿವಸ ನಿರಂತರವಾಗಿ ವಿದ್ಯುತ್ ಸರಬರಾಜು ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ. ಆ ನಂತರ ನೀವೇನಾದ್ರೂ ಅಲ್ಲಿ ಮೊಹರಂ ಹಬ್ಬದ ಹತ್ರ ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕವನ್ನು ಪಡಿತಾ ಇರಬೇಕಾದ್ರೆ ಅದನ್ನ ನೀವು ಪರ್ಮಿಷನ್ ತೆಗೆದುಕೊಂಡು ಅದನ್ನ ಯಾವುದೇ ರೀತಿ ಸಾರ್ವಜನಿಕರಿಗೆ ಮತ್ತು ಆಯೋಜಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನ ವಿದ್ಯುತ್ ಸಂಪರ್ಕವನ್ನು ಪಡೆಯೋದ್ರ ಬಗ್ಗೆ. ನಂತರ ಕತ್ತಲ ರಾತ್ರಿ ದಿವಸ ಎಲ್ಲೆಲ್ಲಿ ಏನಂತ ಕರೀತದಕ್ಕೆ ಹಲಾಯಿ ಕುಣಿತಕ್ಕಂಥ ಸಂದರ್ಭದಲ್ಲಿ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಅಗ್ನಿಶಾಮಕ ದಳದ ಕಡೆಯಿಂದ. ಆಮೇಲೆ ಒಂದು ಎಲ್ಲಿ ಜನ ಜಾಸ್ತಿ ಸೇರ್ತಾರೆ, ನಾವು ತೀನ್ಕಂದಿಲು ಸೂಪರ್ ಮಾರ್ಕೆಟ್ ಮತ್ತು ಜೈಖಾನ್ ಹತ್ರ ಜಾಸ್ತಿ ಜನ ಸೇರ್ತಾರೆ, ಅಲ್ಲಿ ತುರ್ತಾಗಿ ಒಂದು ಆಂಬುಲೆನ್ಸ್ ಅನ್ನ ನಿಯೋಜನೆ ಮಾಡ್ಕೊಳ್ಳೋದ್ರ ಬಗ್ಗೆ. ಮತ್ತೆ 6ನೇ ತಾರೀಕು ಕತ್ತಲ ರಾತ್ರಿ 5ನೇ ತಾರೀಕು ಕತ್ತಲ ರಾತ್ರಿ ಇರುತ್ತೆ, 7ನೇ ತಾರೀಕು ಮೊಹರಂ ಕೊನೆ ದಿವಸ ಇರುತ್ತೆ. ಆ ದಿವಸ ಈ ಅಬಕಾರಿ ಎಕ್ಸೈಸ್ ಇದನ್ನ ಮಾರಾಟವನ್ನು ನಿಷೇಧ ಮಾಡೋದ್ರ ಬಗ್ಗೆ ಮತ್ತು ಟ್ರಾಫಿಕ್ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಟ್ರಾಫಿಕ್ PSI. ಇದೇ ವೇಳೆ ಸದರ್ ಬಜಾರ್ ಸಿಪಿಐ ಉಮೇಶ್ ಕಾಂಬ್ಳೆ ಮಾತನಾಡಿ, ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಜೂನ್ 30ರಂದು ದೇವರುಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಜುಲೈ 6ರಂದು ದಫನ್ ಇರುತ್ತದೆ. ಅಂದು ನಗರದ ಸೂಪರ್ ಮಾರ್ಕೆಟ್ ರಸ್ತೆಯಲ್ಲಿ ದೇವರುಗಳು ಕೂಡಿಸಿಕೊಳ್ಳುತ್ತವೆ. ಆಚರಣೆ ಸುಸೂತ್ರವಾಗಿ ಜರುಗಲು ಎಲ್ಲಾ ಧರ್ಮದ ಮತ್ತು ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು. ಮೊಹರಂ ದೇವರುಗಳ ಪ್ರತಿಷ್ಠಾಪನೆ ಬಗ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೆ ಅಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. रोड पे निकल जाते तब दूसरा कौन सा तो बंदोबस्त रहता है, आमने सामने तो कुछ झगड़े होने के चांसेस रहते हैं. इसीलिए तुम्हें क्या करना है, लोकल पुलिस स्टेशन को इन्फॉर्मेशन देना है. आज रात को हमारा इतना एक जुलूस निकला सर सवारी ये एरिया से जाकर आपको ये पुलिस कांस्टेबल उधर तैनात कर दे. समझे ना सर? थैंक यू. चलिए सदर बाजार पुलिस ठाणे ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೆದು ಈ ಶಾಂತಿ ಸಭೆಗೆ ಆಗಮಿಸಿದಂತ ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡ ರಸೂಲ್ ಸಾಬ್ ಮಾತನಾಡಿ, ಹಿಂದಿನಿಂದಲೂ ಮೊಹರಂ ಮತ್ತು ಗಣೇಶ ಹಬ್ಬವನ್ನು ಎಲ್ಲ ಧರ್ಮದವರು ಕೂಡಿಕೊಂಡು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಈವರೆಗೂ ಯಾವುದೇ ಅಹಿತಕರ ಘಟನೆಗಳು ಜರುಗಿಲ್ಲ. ಮುಂದೆಯೂ ಜರುಗದ ಹಾಗೆ ನಾವೆಲ್ಲರೂ ಒಂದುಗೂಡಿಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕು. ಪೊಲೀಸ್ ಇಲಾಖೆಯು ಜುಲೈ 6ರಂದು ನಡೆಯುವ ದಫನ್ ದಿನದಂದು ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಬೇಕು ಎಂದು ಮನವಿ ಮಾಡಿದರು. जिले में हमारे पंजे बैठते अलम पंजे तो अलम 4 तारीख के दिन शाम में पंजे बैठते. 5 तारीख से सवारी शुरू होती. फर्स्ट सवारी 5 तारीख की कटकाले पे होती, कटकाले की सवारी. उसके बाद छठी सवारी 6 तारीख को होती. 7वीं सवारी
इमाम कासिम की बहुत जगह होती, 7 तारीख को तकरीबन 8-9 जगह होते हो। उसके बाद 8वीं सवारी 1-2 जगह होते हो, जैसा कि नूर दरिया की दरगाह वगैरह है वहाँ पर होते हैं। उसके बाद 9वीं सवारी पूरे रायचूर में होती, 9 तारीख के दिन, मुहर्रम के 9 तारीख के दिन 9वीं सवारी होती उसे, और 9वीं सवारी के दिन पूरे पंजे हो जाते। उसके बाद 10वीं तारीख को दफन कहलाता, वो 6 तारीख को आ रहा है, इस साल 6 जुलाई को आ रहा है। सुबह से शाम तक कुछ भी नहीं रहता। शाम में 5 बजे आपके पंजे निकलते, 4 बजे या 5 बजे, 4 बजे, 7 बजे शाम। अब थोड़ा सा वक्त तब्दील कर दिया है, मगरिब जो है ना 7 बजे होती, मगरिब के बाद जो है ना इनके पंजे 12 इमाम आशिर खाने से आकर जेल खाने के सामने ठहर जाते हैं। और उसी तरह हुसैन आलम के पंजे भी 7 बजे निकलकर जेल खाने के सामने आकर ठहर जाते हैं। तकरीबन जेल खाने के सामने 3-4 घंटे चलते हैं। 10 साढ़े 10 बजे वहां से निकलते, इस वास्ते ठहरते कि बहुत से अकीदतमंद जिनमें 95% हिंदू लोग हैं, उस तरह आते हैं, फातिहा जलाते, दर्शन करते, पाँव डालते, पाँव के ऊपर पानी डालते। इसी तरह अपने अपने अकीदे के मुताबिक वहाँ पर होता है, बच्चों को लाके बच्चों को सजाना, ये करते हैं। ये तमाम चीजें करने के लिए ठहरते, चुपके नहीं ठहरते वहाँ। और जो भी लोग आते हैं अपने हिसाब से आते, कोई 7:30 बजे आता, कोई 8 बजे आता, कोई 8:30 बजे आता, कोई 9 बजे, उनके टाइमिंग रखते हो। दशावलन जिसको बोलते हैं ना, दशावलन के हिसाब से आते, वो 10 साढ़े 10 बजे टाइम खत्म होता। उसके बाद मुजावरों को आदेश होता, उनके बड़े जो रहते तो लोग बोलते चलो भाई आगे बढ़ेंगे। तो ಇನ್ನೋರ್ವ ಮುಖಂಡ ಶ್ರೀನಿವಾಸ್ ಪತಂಗೆ ಮಾತನಾಡಿ, ಗಣೇಶೋತ್ಸವ ಹಾಗೂ ಮೊಹರಂ ಭಾರತ ದೇಶದಲ್ಲಿ ಸಾರ್ವಜನಿಕ ಹಬ್ಬವಾಗಿದ್ದು, ಈ 2 ಹಬ್ಬಗಳನ್ನು ಪ್ರತಿಯೊಂದು ಧರ್ಮದವರು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರದಿಂದ ಹಬ್ಬವನ್ನು ಆಚರಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ತಿಳಿಸಿದರು. ಮತ್ತೆ ಗಣೇಶ ಹಬ್ಬ, ಈ 2 ಹಬ್ಬ ಸಾರ್ವಜನಿಕ ಹಬ್ಬ ಅಂತಾರೆ. ಇದಕ್ಕೆ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ಮೊಹರಂ ಹಬ್ಬ ಮತ್ತು ಗಣೇಶ ಹಬ್ಬ ಕೂಡಿ ಮಾಡ್ತಾರೆ. ಹಿಂದೂ ಮುಸ್ಲಿಂ ಕೂಡಿ ಮಾಡ್ತಾರೆ. ಗಣೇಶ ಹಬ್ಬನ ಮಾಡ್ತಾರೆ, ಮೊಹರಂ ಹಬ್ಬನ ಮಾಡ್ತಾರೆ. ಮೊಹರಂ ಹಬ್ಬ ನಮ್ಮ ಹಿಂದೂ ಹಬ್ಬ ನೋಡ್ರಿ, ಜುಲೂಸ್ನಾಯ ಆಗಲಿ, ಪಂಜೆ ಕುಂತಂಗಿಕೊಂಡು ನೋಡ್ರಿ, ನಮ್ಮ ಮಂದಿ ಫಾಟೆ ಕೊಟ್ಟು ಇದು ಕೊಟ್ಟು ಲಿವರ್ ಅಂತೀವಿ, ಅವ್ರ ಅದ್ರಾಗ ಫಾಟೆ ಅಂತೀವಿ ನಾವು, ಲಿವರ್ ಕೊಟ್ಟು ಬಂದು ಮನೆಗೆ ಕಾರ್ಯಕ್ರಮ ಮಾಡ್ತೀವಿ, ಮೊಹರಂ ಮಾಡ್ತೀವಿ. ಗಣಪತಿನ ಹಂಗೆ, ಗಣಪತಿನ ಎಲ್ಲಾ ಧರ್ಮದವ್ರು ಮಾಡ್ತಾರೆ. ಇಲ್ಲ, ಇದೇ ಅದೇ ಹಬ್ಬ ನಮ್ಮ ದೇಶನಾಗ ಸಾರ್ವಜನಿಕ ಹಬ್ಬ, ಎಲ್ಲಾ ಧರ್ಮದವ್ರು ಕೂಡಿ ಮಾಡ್ತಾರ. ಯಾರು ಏನಿಲ್ಲ, ಇದು ಹೊರಗೆ ದೇಶದಿಂದ ಬಂದಿದ್ದು ನಮ್ಮ ಮೊಹರಂ ಹಬ್ಬ. ಇರಾಕ್ನಿಂದ ಬಂದಿದ್ದು ಮೊಹರಂ ಹಬ್ಬ ನಮ್ಮ ದೇಶನಾಗ ತುಂಬಾ ಎಲ್ಲಾ ಕಡೆ ಒಂದೊಂದು ಹಳ್ಳಿಯಾಗ ಮಾಡ್ತಾರೆ. ಇದು ಶಾಂತಿ ರೀತಿಯಿಂದ ಮಾಡಿ, ಶಾಂತಿ ರೀತಿ ಮಾಡ್ಬೇಕಂತ ಹೇಳಿ ಒಂದು ಪೀಸ್ ಕಮಿಟಿ ಕರೆದಿದ್ದಾರೆ. ಅದಕ್ಕೆ ನಾವೆಲ್ಲ ಇದು ಮಾಡಿಕೊಂಡು ಹಬ್ಬ ಮಾಡಿ ಚಲೋ ರೀತಿಯಿಂದ ಮಾಡಿ ನಾವು ಮನೆ ಸೇರ್ಬೇಕಂತ ಅವರು ಪೀಸ್ ಕಮಿಟಿ ಮೀಟಿಂಗ್ ಅದು ಎಲ್ಲ ಹಬ್ಬಕ್ಕೆ ಕರೀತಾರೆ. ಈದ್ ಮಿಲಾದ್ ಕರೀತಾರೆ, ರಂಜಾನ್ ಕರೀತಾರೆ, ಗಣಪತಿ, ಪೊಲೀಸ್ ಅವ್ರದ್ದು ಒಂದು ಇದು ಇರ್ತದೆ. ಅದ್ರ ಮೇಲೆ ನಾವು ಅವ್ರ ಕಾನೂನು ಪ್ರಕಾರ ಅವ್ರು ಏನ್ ಮಾಡ್ತಾರ, ಏನ್ ಹೇಳ್ತಾರ, ಅದೇ ಟೈಪ್ನಾಗ ಅವ್ರು ನಮ್ಗೆಲ್ಲ ಬಂದೋಬಸ್ತು ಎಲ್ಲ ಕೊಡ್ತಾರ. ನಾವು ಚಲೋ ರೀತಿಯಿಂದ ಹಬ್ಬ ಮಾಡ್ರಿ ಅಂತ ಹೇಳ್ತಾರ. ಅಷ್ಟೇ ನಮ್ಮ ಮಾತು. ನಜೀರ್ ಪಂಜಾಬಿ ಮಾತನಾಡಿ, ಪ್ರತಿಯೊಂದು ಹಬ್ಬವೂ ಆಯಾ ಧರ್ಮಕ್ಕೆ ಬಹಳ ಮಹತ್ವಪೂರ್ಣವಾಗಿರುತ್ತದೆ. ಹಬ್ಬದ ಸಂದರ್ಭದಲ್ಲಿ ಪಾಲಿಕೆಯಿಂದ ನೀರು ಮತ್ತು ಸ್ವಚ್ಛತೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳಲು ಸೂಚನೆ ನೀಡಬೇಕು ಮತ್ತು ಪೊಲೀಸ್ ಇಲಾಖೆಯಿಂದ ಶಾಂತಿ ಸುವ್ಯವಸ್ಥೆಗಾಗಿ ಬಂದೋಬಸ್ತ್ ಒದಗಿಸಬೇಕು ಎಂದು ಹೇಳಿದರು. ये देना चाहता हूँ, जाहिर देना चाहता हूँ कि अल्हम्दुलिल्लाह मैं जब चेयरमैन था तो मुझको गया 2 मरतबा, वहाँ देखा तो मैं अजीब व गरीब दिखा मेरे को। कोई शख्स गैर जरूरी अल्फाज नहीं बोला और इमाम अली मुकाम के लिए अपने आशाओं का नजराना पेश करवा है। ये शहादत क्या है, इमामियों से मकसद क्या था, यजीद क्या चाहता था, ये हम बुनियादी उसूलों से हटे सिर्फ खाना पकाना, सोना, कमरा वाला, ये
हमारी रिवाज बनी। हर ईद में एक पैगाम है, चाहे वो हिंदुओं का है या मुसलमानों का, किसी और जात का हो, जो भी तकरीब है उसमें एक पैगाम है इंसानियत के लिए। तो जो है ये इतना बड़ा मरका है। हमारे फैसलो मुखर्रर फतेह के साहब ने कहा ये कहाँ से आया मुहर्रम, तो उन्होंने बोले इराक में बगदाद शरीफ है और इराक में हजरत सैयदना इमाम हुसैन रज़ियल्लाहु ताला की शहादत हुई और वहां पर झूठे तरीके से, गलत तरीके से आपको ये देकर झूठा ಕೆಇ ಕುಮಾರ್ ಮಾತನಾಡಿ, ದೇಶ ನಮ್ಮದು ಎನ್ನುವ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಬೆಳೆದಾಗ ಮಾತ್ರ ಭಾರತ ಸುಭದ್ರವಾಗಿರಲು ಸಾಧ್ಯ. ಪ್ರತಿಯೊಬ್ಬರು ಶಾಂತಿಯುತವಾಗಿ ಇದ್ದಾಗ ಮಾತ್ರ ನೆಮ್ಮದಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಪೊಲೀಸರಿಗೆ ಸಾರ್ವಜನಿಕರ ರಕ್ಷಣೆಯ ಜವಾಬ್ದಾರಿ ಇರುವುದರಿಂದ ಎಲ್ಲರೂ ಪೊಲೀಸರೊಂದಿಗೆ ಸಹಕಾರದಿಂದ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ಮೂಲ ಉದ್ದೇಶ ಇಷ್ಟೇ, ಈ ದೇಶ ನಮ್ಮದು ಸುಭದ್ರವಾಗಿರಬೇಕು. ಈ ದೇಶದಲ್ಲಿರುವಂತ ನಾವೆಲ್ಲರೂ ಕೂಡ ನಮ್ಮದೇ ಯಾವುದೇ ರೀತಿಯ ಹಬ್ಬಗಳು ಬಂದರೂ ಕೂಡ ನಾವು ಶಾಂತಿಯುತವಾಗಿ ನಾವು ಮಾಡ್ಕೊಂಡು ಹೋದಾಗ ಮಾತ್ರ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಎಲ್ಲ ವ್ಯವಸ್ಥೆ ಮತ್ತು ಜವಾಬ್ದಾರಿ, ನಮ್ಮ ರಕ್ಷಣೆಯ ಜವಾಬ್ದಾರಿ ಪೊಲೀಸ್ ಇಲಾಖೆ ಇರೋದ್ರಿಂದ ಆದಷ್ಟು ನಮ್ಮ ಅಶೋಕ್ ಅವರು ಹೇಳಂಗೆ ಗಣೇಶ ಆಗ್ಲಿ ಅಥವಾ ಮೊಹರಂ ಆಗ್ಲಿ ನಾವು ಆದಷ್ಟು ಬೇಗ ಸಮಯ ಪ್ರಜ್ಞೆಯನ್ನ ಬೆರೆದು ಸ್ವಲ್ಪ ಬೇಗನೆ ಕಾರ್ಯಕ್ರಮಗಳು ಮುಗಿಸಿದ್ರೆ, ಯಾಕಂದ್ರೆ ಅವರು ಕೂಡ ನಮ್ಮಲ್ಲಿ ಒಬ್ಬರಾಗಿರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಬೇರೆ ಇದರಿಂದ ಬಂದಿರೋದಿಲ್ಲ, ಅವ್ರಿಗೂ ಕೂಡ ಕುಟುಂಬ ಇರುತ್ತೆ, ಅವರು ಅಂತಾರನೆ ನಾವು ಪದೇ ನಮ್ಮ ಬಂದೋಬಸ್ತಲ್ಲೇ ನಿಂತರಾದ್ರೆ ನಾಳೆ ನಮ್ಮ ರಕ್ಷಣೆಯಲ್ಲಾಗಿರ್ಬೋದು, ಇನ್ನಿತರ ಘಟನೆಗಳಿಗೆ ಕಾರಣ ಎಲ್ಲೂ ನಾವು ಕೂಡ ಆಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ನಮ್ಮ ಸಹಕಾರ ಬೇಕು. ಯಾವ ರೀತಿ ನಮ್ಮ ರಕ್ಷಣೆ ಕೊಡ್ತಾರೆ, ನಮ್ಮ ಸಹಕಾರ ಕೂಡ ಅವ್ರಿಗೆ ಇರ್ಬೇಕು. ಹಾಗಾಗಿ ಗಣೇಶ ಹಬ್ಬ ಆಗಿರ್ಬೋದು ಮತ್ತು ಮೊಹರಂ ಆಗಿರ್ಬೋದು, ಯಾಕೆ ಹೇಳಿದ್ರು ನಾವು ಹೆಚ್ಚು ಮೊಹರಂ ಹಬ್ಬದಲ್ಲಿ ಹಳ್ಳಿಗಳಲ್ಲಿ ನೋಡ್ತಿದೀವಿ, ಅಲ್ಲೆಲ್ಲ ಈ ಮುಸ್ಲಿಮರಿಗಿಂತ ನಾವು ಜಾಸ್ತಿ ಹಿಂದೂಗಳೇ ಭಾಗವಹಿಸ್ತೀವಿ, ಹಿಂದೂಗಳೇ ಆಚರಣೆ ಮಾಡ್ತೀವಿ. ಈ ಅಲಾಯ ಹಬ್ಬ ಅಂತೆಲ್ಲ ನಾವು ಆಚರಣೆ ಮಾಡ್ತೀವಿ. ಸೊ ಇಂಥ ಒಂದು ಇದರಲ್ಲಿ ಸಂಬಂಧಪಟ್ಟ ಗುರುಗಳು, ಮುಸಲ್ಮಾನ್ಗಳು ಏನಿದ್ದಾರೆ, ನಾನೀಗ ಪೂಜಾರಿ ಅಂತೀವಿ, ಗುರುಗಳು ಅಂತೀವಿ ಅಂತ, ಅದೇ ರೀತಿಯ ಗುರುಗಳು ತಮ್ಮ ಒಂದು ಸಮಿತಿಗಳನ್ನ ಎಲ್ಲೆಲ್ಲಿ ಈ ದೇವರುಗಳು ಕೂಡ್ತಾರೆ ಆ ಸಭೆಯಲ್ಲಿ ಯರಗೇರ ಸಿಪಿಐ ನಿಂಗಪ್ಪ, ಪಿಎಸ್ಐಗಳಾದ ಮಂಜುನಾಥ್, ಸಣ್ಣ ವೀರೇಶ್, ಮೊಹಮ್ಮದ್ ಇಸಾಕ್, ಲಕ್ಷ್ಮೀ ಸೇರಿದಂತೆ ಇನ್ನಿತರರಿದ್ದರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items,
Sleep Well Products, Dandro Cello Chairs, Supreme Sofa Set, Doco Set Furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಕಣ್ಣ ಇವರು ಇಲಾಖೆ ಮತ್ತು ವಿಶ್ವವಿದ್ಯಾಲಯ ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು SC/ST ದೌರ್ಜನ್ಯ ಪ್ರತಿಬಂಧಕ ಅಧಿನಿಯಮ ಜಾಗೃತಿ ಸಮಿತಿ ಸದಸ್ಯ ಡಾಕ್ಟರ್ ರವಿಕುಮಾರ್ ನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025-26ನೇ ಸಾಲಿನಿಂದ ರಾಜ್ಯದಲ್ಲಿ SCP ಜಾರಿಗೊಳಿಸಲಾಗಿದೆ. ಆದರೆ ಡಾಕ್ಟರ್ ಎಂಕಣ್ಣ ಇವರು NEP ಅನ್ವಯ ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸಿರುವುದು ಅನೇಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲು ಕಾರಣವಾಗಿದೆ. ಬೇರೆ ಕಾಲೇಜುಗಳಲ್ಲಿ ಇಲ್ಲದೇ ಇರುವ ನಿಯಮಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ಬಯೋಮೆಟ್ರಿಕ್ ವ್ಯವಸ್ಥೆಯ ಮೇಲೆ ಸಿಬ್ಬಂದಿಗಳ ವೇತನ ಪಾವತಿಸಬೇಕೆನ್ನುವ ನಿಯಮವಿದ್ದರೂ ಬಯೋಮೆಟ್ರಿಕ್ ವ್ಯವಸ್ಥೆಯೇ ಅನುಸರಿಸುತ್ತಿಲ್ಲ. ಪ್ರಾಂಶುಪಾಲರು ಕೈಬರಹದ ಹಾಜರಾತಿ ಮೇಲೆ ಹೊಂದಾಣಿಕೆ ಮಾಡಿಕೊಂಡು ಕಾಲೇಜು ನಿರ್ವಹಿಸುತ್ತಿದ್ದಾರೆ. ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಬೇರೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ ಎಂಬ ನಿರ್ಬಂಧವಿದ್ದರೂ ಖಾಸಗಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಲು ಅತಿಥಿ ಉಪನ್ಯಾಸಕರಿಗೆ ಅವಕಾಶ ನೀಡಿದ್ದಾರೆ.
ತಮ್ಮ ಸಂಬಂಧಿಗಳನ್ನು ಕೆಲಸ ಮಾಡಲು ಅವಕಾಶ ನೀಡಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸರ್ವಾಧಿಕಾರ ಧೋರಣೆ, ನೌಕರರಿಗೆ ಹೊಂದಾಣಿಕೆ ಆಡಳಿತ, ಬೇಜವಾಬ್ದಾರಿ ಇತ್ಯಾದಿಗಳ ವಿರುದ್ಧ ಸಾರ್ವಜನಿಕ ದೃಷ್ಟಿಯಿಂದ ಸದರಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ. 2025-26ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಪದವಿಯ BA, BCom, BSc, BCA ಹಾಗೂ BBA ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿದ್ದು, ಸದರಿ ಕಾಲೇಜಿನ ಪ್ರಾಂಶುಪಾಲರು ಕನ್ನಡ ಭಾಷೆಯನ್ನು ಕಡೆಗಣಿಸಿ ಇಂಗ್ಲಿಷ್ ಅನ್ನು ಕಡ್ಡಾಯ ಮಾಡುತ್ತಾರೆ. ಸರ್ಕಾರಿ ಕಾಲೇಜಿನಲ್ಲಿ ಬರುವಂತಹ ಬಹುತೇಕ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಿಂದ ಬಂದವರು ಇರುವುದರಿಂದ ಅವರಿಗೆ ಇಂಗ್ಲಿಷ್ ಭಾಷೆ ಕಡ್ಡಾಯವು ಕಷ್ಟವಾಗುತ್ತದೆ. ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಆದ್ಯತೆಯಾಗಿದ್ದು ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಬೇಕು ಹೊರತು ಅನ್ಯ ಭಾಷೆಯನ್ನಲ್ಲ. ಹಾಗಾಗಿ ನಗರದ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟರಾವ್ ನಡೆಯನ್ನು ನಾವು ಕಳಿಸುತ್ತೇವೆ. 2. ಪದವಿಯಲ್ಲಿ 2 ಭಾಷಾ ವಿಷಯಗಳನ್ನು ಓದಬೇಕಾಗಿರುವ ವಿದ್ಯಾರ್ಥಿಗಳಿಗೆ ಸದರಿ ಕಾಲೇಜಿನ ಎಲ್ಲ ಕೋರ್ಸ್ಗಳಿಗೆ ಇಂಗ್ಲಿಷ್ ಭಾಷೆಯನ್ನು ಕಡ್ಡಾಯಗೊಳಿಸಿದ್ದು ಇರುತ್ತದೆ. ಇನ್ನೊಂದು ಭಾಷೆ ಆಯ್ಕೆಗಾಗಿ ಕನ್ನಡ, ಹಿಂದಿ, ಉರ್ದು ಭಾಷೆಯನ್ನು ಇಟ್ಟಿರುತ್ತಾರೆ. ಕನ್ನಡದಲ್ಲಿ ಇದು ಅನ್ನ ಆಶಯ ಪಡೆದವರು ಕನ್ನಡ ಸ್ಥಾನದಲ್ಲಿದ್ದರ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಿ ಆಯ್ಕೆಯಲ್ಲಿ ಬಿಡುವುದಿಲ್ಲ ಅಂತ. ಹಾಗಾಗಿ ಇದರ ಬಗ್ಗೆ ಟ್ರಾನ್ಸ್ಫರ್ ಗಮನ ತಂದಾಗ ದೂರ ಹಿಡಿದಾಗ ಅವರು ಈ ಬಗ್ಗೆ ವಿಶ್ವವಿದ್ಯಾಲಯದ ಆದೇಶ ಪ್ರತಿ ನೀಡಿರುತ್ತಾರೆ. ಆದರೆ ಬೇರೆ ಕಾಲೇಜಿನವರು ಅವರನ್ನು ವಿಚಾರಿಸಿದಾಗ ಅಲ್ಲಿ ಈ ನಿಯಮ ಮಾಡದಿರುವುದು ನನ್ನ ಗಮನಕ್ಕೆ ಬಂದಿರುತ್ತದೆ. ಅಲ್ಲದೆ ರಾಯಚೂರಿನ ಮಾದರಿ ಕಾಲೇಜಿನ ಪದವಿ ವರ್ಷಗಳಲ್ಲಿ ಕರಪತ್ರ ಹೊರಡಿಸಿದ್ದು ಸದರಿ ಕರಪತ್ರದಲ್ಲಿ ಈ ನಿಯಮ ಇರುವುದಿಲ್ಲ. 3. ನಾನು ಗುರುಗಳು ಸದರಿ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಭಾಷಾ ವಿಷಯದ ಬಗ್ಗೆ ವಿಶ್ವವಿದ್ಯಾಲಯದ ನಿಯಮವನ್ನು ಪಾಲಿಸುತ್ತಿರುವ ಪ್ರಾಂಶುಪಾಲರಾದ ಡಾಕ್ಟರ್ ಯಂತ್ರಣ್ಣ ಅವರು ತಮ್ಮ ಆಡಳಿತಾತ್ಮಕ ಕೆಲವು ವಿಷಯಗಳ ಬಗ್ಗೆ ಇಲಾಖೆ ಸಂಸ್ಥೆ ನಿಯಮವನ್ನು ಗಾಳಿಗೂಡಿ ಕರ್ತವ್ಯ ನಿರ್ವಹಿಸಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಅವುಗಳೆಂದರೆ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲದಿರುವುದು, 2ನೇದು ಸಂದರ್ಶಕ ವಹಿ ಇಲ್ಲದಿರುವುದು, 3ನೇದು ಚಲನವಲನ ವಹಿ ಇರುವುದು, ಆಮೇಲೆ RTA ನಾಮಫಲಕ ಅಲ್ಲಿ ಅಳವಡಿಸಿರುವುದು. ಮೊದಲು CCTVಯನ್ನು ಅಳವಡಿಸಿದ್ದು ಸಾರ್ವಜನಿಕ ದೃಷ್ಟಿಯಿಂದ ಅಲ್ಲಿ CCTV ನಿರ್ವಹಣೆ ಬಗ್ಗೆ ಒಂದು ಫಲಕ ಹಾಕಬೇಕಾಯಿತು, ಅದನ್ನು ಹಾಕಿಲ್ಲ. ಇಲಾಖೆ ನಿರ್ವಹಿಸಿದಂತೆ ವಾರಕ್ಕೆ 16ರಿಂದ 19 ಗಂಟೆಗಳ ತರಗತಿಯನ್ನ ಎಲ್ಲ ಪ್ರಾಧ್ಯಾಪಕರು ತಿಳ್ಕೊಳ್ಬೇಕು. ಆದರೆ ಯಾರು ಸಹ ಪ್ರಾಧ್ಯಾಪಕರಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡಿಲ್ಲ. ಆಮೇಲೆ ಪ್ರತಿದಿನ ಎಲ್ಲ ಉಪನ್ಯಾಸಕರು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಅಲ್ಲಿರಬೇಕಂತ ನಿಯಮ ಇದೆ. ಆದರೆ ಯಾವ ಉಪನ್ಯಾಸಕರು ಸಹ ಅಲ್ಲಿ ಇರ್ತಾ ಇಲ್ಲ. ಎಲ್ಲರೂ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಸೈನ್ ಮಾಡಿ ಮನೆಗೆ ಹೋಗ್ತಾರೆ. ಭಾಷಾ ವಿಷಯದ ನಿಯಮಗಳನ್ನು ಪಾಲಿಸುತ್ತಿರುವ ಟ್ರಾನ್ಸ್ಫರ್ ಡಾಕ್ಟರ್ ವೆಂಕಟರಾವ್ ಇಲಾಖೆ ಸಂಘಟಿಸಿದ ಇವುಗಳನ್ನು ಏಕೆ ಅಳವಡಿಸಿಕೊಂಡಿಲ್ಲ, ಕನ್ನಡ ಭಾಷೆಯ ನಿಯಮವನ್ನು ಮಾತ್ರ ಏಕೆ ಅಳವಡಿಸಿಕೊಂಡಿದ್ದಾರೆ, ಕನ್ನಡ ಭಾಷೆಯ ಬಗ್ಗೆ ಅವರ ನಿಲುವೇನು. 4. ಬಯೋಮೆಟ್ರಿಕ್ ಹಾಜರಾತಿ ಪರಿಶೀಲಿಸಿಯೇ ವೇತನ ಮಾಡಬೇಕಾಗಿದ್ದು, ಆದರೆ ಟ್ರಾನ್ಸ್ಫರ್ ಡಾಕ್ಟರ್ ವೆಂಕಟರಾವ್ ಕೈಬಾರದ ಹಾಜರಾತಿಯಷ್ಟೇ ಅನುಸರಿಸುತ್ತಿದ್ದಾರೆ. ಇದಕ್ಕೆ ನೌಕರರು ಟ್ರಾನ್ಸ್ಫರ್ ಹೊಂದಾಣಿಕೆ ಮಾಡಿಕೊಂಡು ಅವರ ಬದಲಾಗಿ ತಮ್ಮ ಸಂಬಂಧಿಕರನ್ನು ಕೆಲಸಕ್ಕೆ ಬಿಟ್ಟಿರುತ್ತಾರೆ. ಒಂದು ವೇಳೆ ಬಯೋಮೆಟ್ರಿಕ್ ಅಳವಡಿಸಿದರೆ ತಮ್ಮ ಕಳ್ಳಾಟ ನಡೆಯುವುದಿಲ್ಲ ಎಂದು ಟ್ರಾನ್ಸ್ಫರ್ ಈವರೆಗೆ ಬಯೋಮೆಟ್ರಿಕ್ಗಳನ್ನು ಅಳವಡಿಸಿಕೊಂಡಿರುವುದಿಲ್ಲ. ಅಲ್ಲದೆ ಇತರ ತಿಳಿಸಿದ ಇಲಾಖೆಯ ಸರ್ಕಾರ ಆದೇಶವನ್ನು ನಿರ್ಲಕ್ಷಿಸಿ ಇಲಾಖೆಗೆ ಅಗೌರವಾದದ್ದು ಸರ್ವಾಧಿಕ ಧೋರಣೆಯನ್ನ ತೋರಿ ಕರ್ತವ್ಯ ಲೋಪವನ್ನು ಎಸಗುತ್ತಿದ್ದಾರೆ. ಸರ್ಕಾರಿ ನೌಕರರ ಬದಲಾಗಿ ಆತರ ಸ್ಥಾನದಲ್ಲಿ ಬೇರೆಯವರು ಕೆಲಸ ಮಾಡುವ ಇಲಾಖೆ ಎಲ್ಲಿಯಾದರೂ ಅವಕಾಶ ಇದೆಯೇ? 5. ಆದ್ದರಿಂದ ಟ್ರಾನ್ಸ್ಫರ್ನ ಯಂತ್ರಣಗಳ ಕರ್ತವ್ಯ ಲೋಪ, ಅಕ್ರಮ, ಕಳ್ಳಾಟ, ಮೋಸದ ಬಗ್ಗೆ ದಿನಾಂಕ 19/6/2025ರಂದು ಕಾಲೇಜು ಶಿಕ್ಷಣ ಇಲಾಖೆಯ ಕಲಬುರಗಿಯ ವಿಭಾಗದ ಮಾನ್ಯ ಜಂಟಿ ನಿರ್ದೇಶಕರು ರಾಯಚೂರಿಗೆ ಬಂದಿರುತ್ತಾರೆ ಎಂದು ತಿಳಿದು ಬಂದು ಜಂಟಿ ನಿರ್ದೇಶಕರು ಕರೆ ಮಾಡಿದಾಗ ಅವರು ನನ್ನನ್ನು ನೇರವಾಗಿ ಭೇಟಿ ಮಾಡಿ ನಿರಾಕರಿಸಿದಾಗ ದೂರನ್ನು ಪೋಸ್ಟ್ ಮುಖಾಂತರ ಮಾಡಲು ತಿಳಿಸಿರುತ್ತಾರೆ. ಸಾರ್ವಜನಿಕರ ಗಮನಕ್ಕೆ ಬರುವ ಸದರಿ ಟ್ರಾನ್ಸ್ಫರ್ ಅಕ್ರಮಗಳು ಮೇಲತ್ತಿನ ಗಮನಕ್ಕೆ ಹೇಗೆ ಬರುವುದಿಲ್ಲ ಎಂಬುದು ನನ್ನ ಪ್ರಶ್ನೆ. ಸದರಿ ಟ್ರಾನ್ಸ್ಫರ್ ಜಂಟಿ ನಿರ್ದೇಶಕರಾಗಲಿ ಅಥವಾ ಮೇಲಧಿಕಾರಿಗಳಾಗಲಿ ಯಾರಾದರೂ ಶಾಮೀಲಾಗಿದ್ದಾರೆ ಅನ್ನೋದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಆದರೆ ಅತ್ಯುತ್ತಮ ಉಪನ್ಯಾಸಕರು ಖಾಸಗಿ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸಬಾರದು ಅಂತ ಒಂದು ನಿಯಮ ಇದೆ ಇಲಾಖೆ. ಆದರೂ ಸಹ ಎಷ್ಟೋ ಮಂದಿ ಅತ್ಯುತ್ತಮ ಉಪನ್ಯಾಸಕರು ಯಂತ್ರದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಕಾಲೇಜಿನಲ್ಲಿ ಉಪನ್ಯಾಸಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೆಲವು ಉಪನ್ಯಾಸಕರಂತೂ ಬೇರೆ ಕಾಲೇಜಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ ಟ್ರಾನ್ಸ್ಫರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಯಂತ್ರದೊಂದಿಗೆ ಕೆಲವು ಉಪನ್ಯಾಸಕರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಎಂದು ನಮಗೆ ಗೊತ್ತಾಗ್ತದೆ. ಹೀಗಿದ್ದಲ್ಲಿ ಆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ನಾವೆಲ್ಲ ವಿಚಾರ ಮಾಡಬೇಕಾಗುತ್ತೆ. ಸರ್ಕಾರಿ ಕಾಲೇಜಿಗೆ ಬರುವಂತಹ ಅನೇಕ ಮಕ್ಕಳು ಬಡ ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಕ್ಲಾಸಸ್ ಯಾವ ನಡೆಯಂಗಿಲ್ಲ. ಸೊ ಇದೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ರು ಅವರಿಗೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ಕನ್ನಡ ಭಾಷಾ ವಿರುದ್ಧ ಇಲಾಖೆ ಸರ್ಕಾರ ಸೂಚಿಸಿದ ಬಯೋಮೆಟ್ರಿಕ್ ಹಾಜರಾತಿ ಇತ್ಯಾದಿಯನ್ನು ಅಳವಡಿಸಿದ ನಿಯಮಗಳನ್ನು ಕೂಡಿ ಕರ್ತವ್ಯ ಲೋಪ ಎಸಗಿದ ವಿರುದ್ಧ ಸರ್ಕಾರ ನೌಕರರಿಗೆ ಹೊಂದಾಣಿಕೆ ಮಾಡಿಕೊಂಡು
ಅವರ ಬದಲಾಗಿ ಸಂಬಂಧಿಕರನ್ನು ಕೆಲಸಕ್ಕೆ ನೇಮಕ ಮಾಡುವುದು ಅವಕಾಶ ಕೊಟ್ಟು ಆಕ್ರಮಿಸುತ್ತಿರುವುದು ನಗರದ ಸರ್ಕಾರಿ ಪ್ರೌಢ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಣ್ಣನವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಸಾರ್ವಜನಿಕ ಪರವಾಗಿ ತಮ್ಮಲ್ಲಿ ವಿನಂತಿ. ತಪ್ಪಿದ್ದಲ್ಲಿ ಮುಂದಿನ ದಿನ ಹೋರಾಟ ಮಾಡಬೇಕಾದ ಅನಿವಾರ್ಯವಾಗುತ್ತದೆ ಎಂಬುದನ್ನು ತಮ್ಮ ಗಮನಕ್ಕೆ ಮತ್ತು ನಿರಂತರ ಗಮನಕ್ಕೆ ತರುತ್ತಾರೆ. ಈ ಸಂದರ್ಭದಲ್ಲಿ ಹನುಮಂತ ನಾಯಕ್, ಶರಣು ನಾಯಕ್ ಉಪಸ್ಥಿತರಿದ್ದರು. ಕೃಷ್ಣಾ ನದಿ ಮೇಲ್ಭಾಗದ ಜಲಾಶಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದೆ. ಇದರಿಂದ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಹೀಗಾಗಿ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ನಾರಾಯಣಪುರ ಜಲಾಶಯಕ್ಕೆ ಭಾನುವಾರ ಬೆಳಗ್ಗೆ 8 ಗಂಟೆ ವೇಳೆಗೆ 1,10,000 ಕ್ಯೂಸೆಕ್ಸ್ ಒಳಹರಿವಿತ್ತು. ಹೀಗಾಗಿ ಬೆಳಗ್ಗೆ 8 ಗಂಟೆಯಿಂದ ಜಲಾಶಯದ 30 ಗೇಟ್ಗಳ ಮೂಲಕ 1,06,085 ಕ್ಯೂಸೆಕ್ಸ್ ನೀರನ್ನು ಕೃಷ್ಣಾ ನದಿಗೆ ಬಿಡಲಾಗಿದೆ. ಇದರಿಂದ ನದಿ ತೀರದ ಲಿಂಗಸಗೂರು, ದೇದುರ್ಗ ಹಾಗೂ ರಾಯಚೂರು ತಾಲೂಕುಗಳಲ್ಲಿ ಪ್ರವಾಹ ಭೀತಿ ಆವರಿಸಿದೆ. ಲಿಂಗಸಗೂರು ತಾಲೂಕಿನ ನಡುಗಡ್ಡೆ ಪ್ರದೇಶಗಳಾಗಿರುವ ಕರಕಲಗಡ್ಡಿ, ಮ್ಯಾದರಗಡ್ಡಿ, ಹೊಂಕಮ್ಮನಗಡ್ಡಿ ಮತ್ತು ಯರಗೂಡಿ ಗ್ರಾಮಗಳ ಗ್ರಾಮಸ್ಥರಿಗೆ ಸಂಕಷ್ಟ ತಂದೊಡ್ಡಿದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ನದಿ ತೀರದ ಗ್ರಾಮಸ್ಥರು ನದಿ ಪಾತ್ರಕ್ಕೆ ತೆರಳದಂತೆ ಹಾಗೂ ನಡುಗಡ್ಡೆ ಪ್ರದೇಶದವರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿಕೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರನ್ನು ನದಿ ಮೂಲಕ ಹೊರಬಿಡಲಾಗುವುದು ಎಂದು ಜಲಾಶಯದ ಅಧಿಕಾರಿಗಳು ತಿಳಿಸಿದ್ದು, ನದಿ ಪಾತ್ರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೇದುರ್ಗ ತಾಲೂಕಿನ ಅಪ್ರಾಳದಲ್ಲಿ ಮುಂದುವರೆದ ಅಕ್ರಮ ಮರಳು ದಂಧೆ, ಶಾಸಕೀಯ ಆಪ್ತರು, ಕಾಂಗ್ರೆಸ್ ನಾಯಕರ ಬೆಂಬಲ ಆರೋಪ. ಏಮ್ಸ್ ಮಂಜೂರಾತಿ ಕುರಿತು ಪ್ರಹ್ಲಾದ್ ಜೋಶಿ ಹೇಳಿಕೆ ಖಂಡನೆ, ಹೋರಾಟಗಾರರು ನಗರ ಶಾಸಕರುಗಳ ವೈಯಕ್ತಿಕ ನಿಂದನೆ ಸರಿಯಲ್ಲ, ಬಸವರಾಜ ಭಂಡಾರಿ. ಗುಡ್ ಶೆಡ್ ಏರ್ಬಸ್ಗೆ ಸ್ಥಳಾಂತರ, ರೈಲು ನಿಲ್ದಾಣ ದುರಸ್ತಿಗೆ ಅನುದಾನ, ಬಾಬುರಾವ್. ಮೊಹರಂ ಸೌಹಾರ್ದಯುತ ಸಭೆ, ಹಬ್ಬಗಳನ್ನು ಸೌಹಾರ್ದಯುತ ಆಚರಣೆಗೆ ಸಹಕರಿಸಿ ಎಎಸ್ಪಿ ಹರೀಶ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣರಿಂದ ನಿಯಮ ಉಲ್ಲಂಘನೆ, ಕ್ರಮಕ್ಕೆ ಡಾಕ್ಟರ್ ರವಿಕುಮಾರ್ ನಾಯಕ್ ಆಗ್ರಹ. ಮತ್ತು ಜಲಾಶಯಗಳಿಂದ ನದಿಗೆ ನೀರು, ತುಂಗಭದ್ರಾ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur.